ಹುಬ್ಬಳ್ಳಿಯಲ್ಲಿ ಭವಾನಿ ಶಂಕರ ದೇವಸ್ಥಾನ ಪುಷ್ಕರಣಿ ವಿವಾದ ತಾರಕಕ್ಕೇರಿದೆ. ಹಿಂದೂಪರ ಸಂಘಟನೆಗಳು ಇವತ್ತು ಹುಬ್ಬಳ್ಳಿಯಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಿತು. ಚನ್ನಪೇಟೆಯಲ್ಲಿ ವಿಧಾನಸಭೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್, ಎಂಎಲ್ಸಿ ಪ್ರದೀಪ್ ಶೆಟ್ಟರ್ ಸೇರಿದಂತೆ ಬಿಜೆಪಿ ಅನೇಕ ನಾಯಕರು ಪಾಲ್ಗೊಂಡಿದ್ದರು. ಮೆರವಣಿಗೆ ನಡೆಸಿದ ನಾಯಕರು ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದರು. ಇನ್ನು ಹಳೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಆಸರ್ ಹೊಂಡಕ್ಕೆ ತೆರಳುವ ಎಲ್ಲಾ ದಾರಿಗಳಿಗೆ ಬ್ಯಾರಿಕೇಡ್ ಹಾಕಿ ಬಂದ್ ಮಾಡಲಾಗಿದೆ. ಶ್ರೀ ಭವಾನಿ ಶಂಕರ ದೇವಸ್ಥಾನದ ಸುತ್ತ 500 ಮೀಟರ್ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆಸರ್ ಓಣಿ ರಸ್ತೆ ಕಾಮಗಾರಿ ವಿರೋಧಿಸಿ ಒಂದು ಪ್ರತಿಭಟನೆ ಮಾಡ್ತೀವಿ, ಮತ್ತು ಸ್ಥಳಕ್ಕೆ ಭೇಟಿ ಮಾಡ್ತೀವಿ, ಮತ್ತು ಅಲ್ಲಿಂದ ರಸ್ತೆ ತೆರವು ಮಾಡೋವರೆಗೂ ನಾವು ಪ್ರತಿಭಟನೆ ಮುಂದುವರಿಸ್ತೀವಿ ಅಂತಂದು ಹಿಂದೂಪರ ಸಂಘಟನೆಗಳು ಮತ್ತು ಭವಾನಿ ಶಂಕರ ದೇವಸ್ಥಾನ ಕಮಿಟಿ ಮೆಂಬರ್ಸು ಪ್ರತಿಭಟನೆ ಕರೆ ಕೊಟ್ಟಿದ್ದು. ಈ ಪ್ರದೇಶದ ಒಂದು ಸೂಕ್ಷ್ಮತೆ ಮತ್ತು ಕೋಮು ಸಾಮರಸ್ಯ ಕಾಪಾಡೋ ಒಂದು ದೃಷ್ಟಿಯಿಂದ ಹಾಗೂ ಯಾವುದೇ ಅಹಿತಕರ ಘಟನೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು 163 BNSS ಅಂದರೆ ಈ ಹಿಂದೆ 144 CRPCಲಿ ನಿಷೇಧಾಜ್ಞೆ ಏನಿತ್ತು ಅದನ್ನು ಸುಮಾರು 500 ಮೀಟ್ರಷ್ಟು ಜಾರಿ ಮಾಡಿದ್ವಿ. ಅಷ್ಟಾಗಿಯೂ ಕೂಡ ಇಲ್ಲಿ ಟೋಬಿಘಾಟ್ ಅಂತ ಏನಿದೆ, ಇಲ್ಲಿ ಒಂದು ಸಾಕಷ್ಟು ಜನ ಸೇರಿದ್ದಾರೆ. ಅವ್ರನ್ನ ಆದಷ್ಟು ಬೇಗ ಅವ್ರನ್ನ ವಶಕ್ಕೆ ತೊಗೊಳ್ಳೋಂಥ ಕೆಲಸ ಮಾಡಿ. ಹುಬ್ಬಳ್ಳಿಯ ಭವಾನಿ ಶಂಕರ ದೇವಾಲಯ ಪುಷ್ಕರಣಿ ವಿವಾದದ ವಿಚಾರವಾಗಿ ಶಾಸಕ ಅರವಿಂದ್ ಬೆಲ್ಲದ್ ಪ್ರತಿಕ್ರಿಯಿಸಿದ್ದಾರೆ. ಭವಾನಿ ಶಂಕರ ದೇವಾಲಯ ಪುರಾತನ ದೇವಾಲಯ. ಪಾಲಿಕೆ ಸದಸ್ಯ ಇಕ್ಬಾಲ್ ನವಲೂರ್ ಪಾಲಿಕೆ ಹಣದಿಂದ ರಸ್ತೆ ಮಾಡಿಸಿದ್ದಾರೆ. ಕಾಂಗ್ರೆಸ್ ನಾಯಕರ ಒತ್ತಾಯಕ್ಕೆ ಮಣಿದು ಪಾಲಿಕೆ ಕಮಿಷನರ್ ರಸ್ತೆ ನಿರ್ಮಾಣಕ್ಕೆ ಪರವಾನಗಿ ಕೊಟ್ಟಿದ್ದಾರೆ. ಇಲ್ಲಿ ಹಿಂದೂ ದೇವಾಲಯ ಪುಷ್ಕರಣಿ ಜಾಗದಲ್ಲಿ ರಸ್ತೆ ನಿರ್ಮಾಣ ಮಾಡಲಾಗ್ತಿದೆ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದ ಗ್ಯಾಂಗ್ಸ್ಟರ್ಗಳ ಜೊತೆ ಸಂಪರ್ಕ ಹಿನ್ನೆಲೆ ದೊಡ್ಡಬಳ್ಳಾಪುರದ ಸೈಯದ್ ಅಬೂಬ್ಕರ್ ಎಂಬಾತನನ್ನು ಬಂಧಿಸಲಾಗಿದೆ. ಇಸ್ಲಾಂಪುರದಲ್ಲಿ ನೆಲೆಸಿದ್ದ ಆರೋಪಿ ಎಸಿ ರಿಪೇರಿ ಕೆಲಸ ಜೊತೆಗೆ ಮಸೀದಿಯಲ್ಲಿ ಪಾಠ ಮಾಡುತ್ತಿದ್ದಂತೆ. ಇನ್ಸ್ಟಾ ಮೂಲಕ ಪಾಕ್ ಗ್ಯಾಂಗ್ಸ್ಟರ್ಗಳ ಜೊತೆ ಆರೋಪಿ ಸಂಪರ್ಕ ಹೊಂದಿದ್ದಂತೆ. ಕಳೆದ 2 ವರ್ಷಗಳಿಂದ ಪಾಕ್ ಗ್ಯಾಂಗ್ ಜೊತೆ ಸಂಪರ್ಕ ಹೊಂದಿದ್ದಾನೆ ಎನ್ನಲಾಗಿದೆ. ತನ್ನ ಆಧಾರ್ ಕಾರ್ಡ್ ಕೊಟ್ಟು ಅಕೌಂಟ್ಗೆ ಲಾಗಿನ್ ಆಗಿದ್ದಂತೆ. ಗ್ಯಾಂಗ್ ಹೇಳಿದಂತೆ ಕೇರಳ, ದೆಹಲಿಗೆ ಹೋಗಿ ಟ್ರೈನಿಂಗ್ ಪಡೆದಿದ್ದ ಎನ್ನಲಾಗಿದೆ. ದಾವಣಗೆರೆಯ ಪುಷ್ಪ ಮಹಾಲಿಂಗಪ್ಪ ರೆಸಿಡೆನ್ಷಿಯಲ್ ಶಾಲೆಯಿಂದ ವಿದ್ಯಾರ್ಥಿಯೊಬ್ಬ ನಾಪತ್ತೆಯಾಗಿದ್ದಾನೆ. ನಿನ್ನೆ ರಾತ್ರಿ ವೇಳೆ ಹಾಸ್ಟೆಲ್ನಿಂದ 10ನೇ ತರಗತಿ ವಿದ್ಯಾರ್ಥಿ ಜೀವನ್ ನಾಪತ್ತೆಯಾಗಿರುವುದು. ದೇವರ ಹೊಸಹಳ್ಳಿಯ ಸತೀಶ್ ಸವಿತಾ ದಂಪತಿಯ ಮೊದಲನೇ ಮಗ ಜೀವನ್ ಎಸ್ ಕಳೆದ 3 ವರ್ಷಗಳಿಂದ ಪುಷ್ಪ ಮಹಾಲಿಂಗಪ್ಪ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾ ಇದ್ದ. ರಾತ್ರಿ 8:30 ಸುಮಾರಿಗೆ ಹಾಸ್ಟೆಲ್ನಿಂದ ಜೀವನ್ ಕಾಣೆಯಾಗಿದ್ದಾನೆ. ಇನ್ನು ಪ್ರಕರಣ ಸಂಬಂಧ ನಾಪತ್ತೆಯಾದ ವಿದ್ಯಾರ್ಥಿಯ ತಾಯಿ ವಾರ್ಡನ್ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಬೇರೆ ವಿದ್ಯಾರ್ಥಿ ಬಟ್ಟೆ ಹಾಕಿದ್ದಕ್ಕೆ ವಾರ್ಡನ್ ಗ್ರೌಂಡ್ನಲ್ಲಿ ವಿದ್ಯಾರ್ಥಿಗಳ ಎದುರು ಬಟ್ಟೆ ತೆಗೆಸಿದ್ರಂತೆ. ಇದರಿಂದ ಮನನೊಂದು ಮಗ ನಾಪತ್ತೆಯಾಗಿದ್ದಾಗಿ ತಾಯಿ ಸವಿತಾ ಆರೋಪ ಮಾಡಿದ್ದಾರೆ. ವಿದ್ಯಾನಗರ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿದ್ದಾರೆ ಪೋಷಕರು. ಅವನು ಬಟ್ಟೆ ನೋಡ್ತೀನಿ, ನಾನು ನನಗೆ ಏನ್ ಗಲಾಟೆ ಮಾಡಿದಾನೆ ಅಂತ ಕೇಳಿದೆ. ಏನು ಗಲಾಟೆ ಮಾಡಿಲ್ಲ ಅಂತ ಫೀಲ್ಡ್ ಅಲ್ಲಿ ಆಟ ಆಡ್ತಿದ್ದು ಆಂಟಿ. ಅದೋ ಬಟ್ಟೆ ಫ್ರೆಂಡ್ ಬಟ್ಟೆ ಹಾಕಿ ಬಂದಿದ್ದ. ಅದಕ್ಕೆ ವಾರ್ಡನ್ ಬಟ್ಟೆ ಬಿಚ್ಚು ಅಂತ ಅಂದ. ನಾನು ಬಿಚ್ಚಲ್ಲ ಅಂದ. ಹೆಣ್ಮಕ್ಳೆಲ್ಲ ಇದ್ರು. ಇಲ್ಲ ನಾನು ಬಿಚ್ಚಲ್ಲ ಅಂದ. ಆದರೂ ಬಿಚ್ಚು ಅಂತ ಅಂದ. ಆಮೇಲೆ ಹೆಣ್ಮಕ್ಳೆಲ್ಲ ಹೋದ್ಮೇಲೆ ಬಟ್ಟೆ ಬಿಚ್ಚಿದಾನಿ. ಬಟ್ಟೆ ಬಿಚ್ಚಿ ಮೇಲ್ಗಡೆ ಓಡೋಯ್ದಾನಿ. ಓಡೋಗಿ ಇದಕ್ಕೆ ಅವಮಾನಕ್ಕೆ ಅವನು ಏನೋ ಮಾಡ್ಕೊಂಡಾನ. ಇದನ್ನ ನನಗೆ ಗೊತ್ತಿಲ್ಲ. ಇವರೇ ಏನಾರು ಮಾಡಿದ್ರ ನನಗೆ ಗೊತ್ತಿಲ್ಲ. ನನ್ನ ಮಗು ಬೇಕಷ್ಟೇ. 8:30 ಕಳೆದವರು 10:10ಕ್ಕೆ ನಮಗೆ ಕಾಲ್ ಮಾಡಿ ತಿಳಿಸಿದ್ದಾರೆ ನಮ್ಮ ಅತ್ತಿಗೆಗೆ. ಆಮೇಲೆ ಇಲ್ಲಿಗೆ ಬಂದು ಇಲ್ಲಿ ಕೇಳಿದರೆ ಇವರು ಯಾವುದೋ ರೀತಿಯಾದ ಇದನ್ನು ಒಪ್ಕೊಂಡಲ್ಲೇ ಆ ಥರ ಆಯಿತು ಈ ಥರ ಆಯಿತು. 8 ಅಲ್ಲ ರೀ 10 ಗಂಟೆಗೆ ಫೋನ್. ಆಮೇಲೆ ಇವರು ಯಾವುದೇ ಪೊಲೀಸ್ ಹೆಲ್ಪ್ ತೊಗೊಂಡಿಲ್ಲ. ಅಷ್ಟೊತ್ತಾದರೂ ಕಂಪ್ಲೇಂಟು ಮಾಡಿಲ್ಲ ಯಾವ ಪೊಲೀಸಿಗೂ.
ದಯಮಾಡಿ ಇಲ್ಲಿಂದ ಒಬ್ಬ ಹುಡುಗ ಹಾಸ್ಟೆಲ್ನಿಂದ ಮಿಸ್ ಆಗಿದ್ದಾನೆ. ವರಿ ಮಾಡ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ಬೆಳಗ್ಗೆ ಇಲ್ಲಿ 9:30 ಗಂಟೆಯಲ್ಲಿ ಇಲ್ಲೇ ಮೆಕ್ಡಾನಲ್ ಹತ್ರ ಒಂದು ಟೀ ಶಾಪ್ನಲ್ಲಿ ಆ ಹುಡುಗ ಕಂಡು ಬಂದಿದ್ದು, ಟೀ ಕುಡಿದು ಅವ್ರನ್ನ ನಮ್ಮ ಸಂಸ್ಥೆ ವತಿಯಿಂದ ಎಲ್ಲರಿಗೂ ಇಲ್ಲಿ ಹುಡುಕ್ಲಿಕ್ಕೆ ಕಳಿಸಿದಾಗೆ. ಭಯ ಪಡುವಂಥ ಅವಶ್ಯಕತೆ ಇಲ್ಲದ್ರಿಂದ ಮಗು ಇನ್ನೊಂದು 1.5 ತಾಸಲ್ಲಿ ಇಲ್ಲಿ ಕಾಲೇಜ್ ಹತ್ರ ಸ್ಕೂಲಲ್ಲಿ ಬರುತ್ತೆ. ವಾರ್ಡನ್ ಯಾರು ಸೈದಿದ್ದು? ವಾರ್ಡನ್ ಹೆಸರೇನದು? ವಾರ್ಡನ್ ಇಲ್ಲ ಸರ್, ವಾರ್ಡನ್ದೇನೋ ಇದೆ, ಅದು ಗುಂಟ್ರಿನಲ್ಲಿ ನಾವು ಅದನ್ನು ಡಿಸ್ಕಷನ್ ವಿತ್ ದೆಮ್ ಆ್ಯಂಡ್ ವಿಲ್ ಟೇಕ್. ಪ್ರವಾಸಕ್ಕೆ ಬಂದಿದ್ದ ತಾಯಿ ಮಗಳು ನದಿಯಲ್ಲಿ ನಾಪತ್ತೆಯಾಗಿದ್ದಾರೆ. ವಿಜಯನಗರ ಜಿಲ್ಲೆ ಹೊಸಪೇಟೆ ತಾಲೂಕಿನ ಹಂಪಿಯ ತುಂಗಾಭದ್ರಾ ನದಿಯಲ್ಲಿ ಘಟನೆ ನಡೆದಿದೆ. ಯಾಸ್ಮಿನ್ ಶಾಹೀನ್ ನಾಪತ್ತೆಯಾದ ತಾಯಿ ಮಗಳು. ಆಂಧ್ರಪ್ರದೇಶದ ಕರ್ನೂಲ್ ಜಿಲ್ಲೆಯ ಸುಳೆಕೆರೆ ಗ್ರಾಮದಿಂದ ಸಂಬಂಧಿಕರೊಂದಿಗೆ ತಾಯಿ ಮಗಳು ಪ್ರವಾಸಕ್ಕೆ ಬಂದಿದ್ರು. ನಾಪತ್ತೆಯಾದ ಅಮ್ಮ ಮಗಳಿಗಾಗಿ ಹಂಪಿ ಪ್ರವಾಸಿ ಠಾಣೆ ಪೊಲೀಸರು ಶೋಧ ಕಾರ್ಯ ನಡೆಸ್ತಾ ಇದ್ದಾರೆ. ಕರ್ನಾಟಕ ಕ್ಯಾಡರ್ನ ಐಎಎಸ್ ಅಧಿಕಾರಿ ಜ್ಞಾನೇಂದ್ರ ಕುಮಾರ್ ನಾಪತ್ತೆಯಾಗಿದ್ದಾರೆ. ಬೆಂಗಳೂರಿನ ಏರ್ಪೋರ್ಟ್ನಿಂದ ನಾಪತ್ತೆಯಾಗಿದ್ದು, ಏರ್ಪೋರ್ಟ್ ಬಳಿ ಮೊಬೈಲ್ ಸ್ವಿಚ್ ಆಫ್ ಆಗಿದೆ. ಐಎಎಸ್ ಜ್ಞಾನೇಂದ್ರ ಪತ್ತೆಗಾಗಿ ಕಮಿಷನರ್ ಮುಂದಾಗಿದ್ದಾರೆ. ಕೆಪಿಎಸ್ಸಿ ಮೇಲೆ ಇಡಿ ದಾಳಿ ಬಳಿಕ ನಾಪತ್ತೆಯಾಗಿರೋ ಶಂಕೆ ವ್ಯಕ್ತವಾಗಿದೆ. ಐಎಎಸ್ ಅಧಿಕಾರಿ ನಾಪತ್ತೆ ವಿಚಾರ ಸಂಬಂಧ ಗೃಹ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯಿಸಿದ್ದಾರೆ. ಅವರ ಫ್ಯಾಮಿಲಿಯಿಂದ ಯಾವುದೇ ಕಂಪ್ಲೇಂಟ್ ಬಂದಿಲ್ಲ, ಅಧಿಕಾರಿಯ ಹುಡುಕಾಟ ನಡೀತಾ ಇದೆ ಅಂತ ಹೇಳಿದ್ರು. ಒಂದೆರಡು ದಿನದ ಹಿಂದೆ ಬಂದಿದೆ. ಇನ್ನೂ ಯಾವುದೋ ಫಾರ್ಮಲ್ ಕಂಪ್ಲೇಂಟು ಅವ್ರ ಕುಟುಂಬದವರಾಗಲಿ ಅಥವಾ ಬೇರೆಯವ್ರು ಯಾರನ್ನ ಆಗಲಿ ಲಾಜ್ ಮಾಡಿಲ್ಲ. ಎಲ್ಲ ಅವರ ಸಂಪರ್ಕ ಕಡಿತ ಆಗಿದೆ, ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಲಾಸ್ಟ್ ಅವರು ಏರ್ಪೋರ್ಟಲ್ಲಿ ಕಂಡು ಬಂದರು ಅಂತ, ನಮ್ಮ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ. ಸೊ ಅಲ್ಲಿನೂ ಕೂಡ ನಮಗೆ ಕೆಲವು ಮಾಹಿತಿ ಲಭ್ಯ ಆಗಿದೆ. ಬೆಂಗಳೂರಿನ ಮೆಜೆಸ್ಟಿಕ್ ಬಿಎಂಟಿಸಿ ನಿಲ್ದಾಣದಲ್ಲಿ ಮಂಗಳಮುಖಿ ಕೊಲೆ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. 200 ರೂಪಾಯಿಗಾಗಿ ಕೊಲೆ ನಡೆದಿದೆ. ರಾಮಮೂರ್ತಿ ನಗರದ ಗೌತಮ್ ಎಂಬಾತ ಕೊಲೆ ಮಾಡಿದ್ದಾನೆ. ರಾತ್ರಿ ಹೊತ್ತಲ್ಲಿ ಆರೋಪಿ ಗೌತಮ್ ರಾಬರಿಗೆ ಇಳಿತಾ ಇದ್ದ. ನಿನ್ನೆ ರಾತ್ರಿ ಡಿಯೋ ಬೈಕ್ನಲ್ಲಿ ಮೆಜೆಸ್ಟಿಕ್ಗೆ ಬಂದಿದ್ದು ಮಂಗಳಮುಖಿ ದೇವಿಯ ಬಳಿ 200 ರೂಪಾಯಿ ಹಣ ಕೇಳಿದ್ದಂತೆ. ಕೊಡಲ್ಲ ಅಂದಿದ್ದಕ್ಕೆ ಡ್ರ್ಯಾಕರ್ನಿಂದ ದೇವಿ ತಲೆಗೆ ಹೊಡೆದಿದ್ದಂತೆ. ನಂತರ ಬ್ಯಾಗ್ ಮತ್ತು ಮೊಬೈಲ್ ಕಸಿದು ಮತ್ತೆ 3 ಬಾರಿ ಚುಚ್ಚಿ ಪರಾರಿಯಾಗಿದ್ದ. ಕೊಲೆ ಮಾಡಿ ಎಸ್ಕೇಪ್ ಆಗಿದ್ದ ಆರೋಪಿ ಗೌತಮ್ನನ್ನ ಉಪ್ಪಾರಪೇಟೆ ಪೊಲೀಸರು ಬಂಧಿಸಿದ್ದಾರೆ. ಬೆಂಗಳೂರಿನ ಕಾವಲ್ ಭೈರಸಂದ್ರದ ಎಲ್ಆರ್ ಬಂಡೆ ರಸ್ತೆ ಸಮೀಪದ ಆಕ್ಟಿವುಡ್ ಇಂಟರ್ನ್ಯಾಷನಲ್ ಸ್ಕೂಲ್ನಲ್ಲಿ ವಿದ್ಯಾರ್ಥಿನಿಗೆ ಶಿಕ್ಷಕಿ ಹಲ್ಲೆ ಮಾಡಿರೋ ಆರೋಪ ಕೇಳಿಬಂದಿದೆ. 9ನೇ ತರಗತಿ ವಿದ್ಯಾರ್ಥಿಗೆ ಗಣಿತ ಶಿಕ್ಷಕಿ ಶಮಿಸ್ತಾ ಹಲ್ಲೆ ಮಾಡಿದ್ದಾರಂತೆ. ಮರದ ಕೋಲ್ನಿಂದ ಕೈ, ಬೆನ್ನು ಹಾಗೂ ತೊಡೆ ಭಾಗಕ್ಕೆ ಹಲ್ಲೆ ಮಾಡಿದ್ದಾರಂತೆ. ಡಿಜೆಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಪೋಷಕರು ದೂರನ್ನು ದಾಖಲಿಸಿದ್ದಾರೆ. ಮಾಹಿತಿ ನೀಡಿದರೂ ಕ್ರಮ ಕೈಗೊಂಡಿಲ್ಲ ಅಂತ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಡಿಜೆಹಳ್ಳಿ ಪೊಲೀಸರು ತನಿಖೆ ನಡೆಸ್ತಾ ಇದ್ದು, ಮಕ್ಕಳ ಹಕ್ಕುಗಳ ಆಯೋಗಕ್ಕೂ ಬಾಲಕಿ ತಾಯಿ ದೂರನ್ನು ನೀಡಿದ್ದಾರೆ. ಮೈಸೂರಿನಲ್ಲಿ ಮಕ್ಕಳನ್ನ ಅಕ್ರಮ ಬಂಧನದಲ್ಲಿಟ್ಟು ಹಣ ವಸೂಲಿ ಆರೋಪ ಕೇಳಿಬಂದಿದೆ. ನಗರದ ಕುವೆಂಪು ನಗರ ಪೊಲೀಸ್ ಠಾಣೆಯಲ್ಲಿ ಮಂಜುಳಾ, ರಮ್ಯಾ, ರಾಮು ಮತ್ತು ಇತರ ವಿರುದ್ಧರ ಕೇಸ್ ದಾಖಲಾಗಿದೆ. ಗಣೇಶ್, ಸುನೀತಾ ದಂಪತಿಯ ಮಕ್ಕಳನ್ನ ಅಪಹರಿಸಿ ಹಲವರು ಹಣ ವಸೂಲಿ ಮಾಡಿದ್ದಾರಂತೆ. ಮಕ್ಕಳನ್ನ ಅಕ್ರಮ ಬಂಧನದಲ್ಲಿಟ್ಟು 50,000 ನಗದು, 51 ಗ್ರಾಂ ಚಿನ್ನ ಕಸಿದುಕೊಂಡಿದ್ದಾರೆ ಅಂತ ಆರೋಪಿಸಲಾಗಿದೆ. ರಸ್ತೆಯಲ್ಲಿನ ಗುಂಡಿಗಳ ವಿರುದ್ಧ ಬಿಜೆಪಿ ಬೀದಿಗಿಳಿದು ಪ್ರತಿಭಟನೆ ಮಾಡ್ತಾ ಇದೆ. ಆಲ್ದೂರಿನಿಂದ ಚಿಕ್ಕಮಗಳೂರಿಗೆ ಬಿಜೆಪಿ ಪಾದಯಾತ್ರೆ ಮಾಡ್ತಾ ಇದೆ. ರಸ್ತೆಯಲ್ಲಿ ಗುಂಡಿಗೆ ಬಾಳೆಗಿಡ ನೆಟ್ಟು ಪಾದಯಾತ್ರೆಗೆ ಚಾಲನೆ ಕೊಡಲಾಯಿತು. ಚಿಕ್ಕಮಗಳೂರು, ಆಲ್ದೂರು, ಬಾಳೆಹೊನ್ನೂರು, ಶೃಂಗೇರಿ ಮಾರ್ಗದಲ್ಲಿ ಭಾರೀ ಪ್ರಮಾಣದ ಗುಂಡಿ ಇದೆ. ಇದನ್ನು ಸರಿಪಡಿಸುವಂತೆ ಅನೇಕ ಬಾರಿ ಮನವಿ ಮಾಡಿದ್ರೂ ಕೂಡ ಪ್ರಯೋಜನ ಆಗಿಲ್ಲ ಅಂತ ಪ್ರತಿಭಟನಾಕಾರರು ಆರೋಪಿಸಿದ್ದಾರೆ. ಶೃಂಗೇರಿ ಶಾಸಕ ರಾಜೇಗೌಡ, ಮೂಡಿಗೆರೆ ಶಾಸಕಿ ನಯನಾ ಮೋಟಮ್ಮ ವಿರುದ್ಧ ಬಿಜೆಪಿ ಆಕ್ರೋಶ ವ್ಯಕ್ತಪಡಿಸಿದೆ. ರಾಜೇಗೌಡ, ನಯನಾ ಮೋಟಮ್ಮ ಗುಂಡಿಗಳ ಸರದಾರರು ಎಂದು ವ್ಯಂಗ್ಯವಾಡಿದ್ದಾರೆ. ಕಬಿನಿ ಜಲಾಶಯದಿಂದ ತಮಿಳುನಾಡಿಗೆ ನೀರು ಬಿಡಲಾಗ್ತಾ ಇದೆ. ತಮಿಳುನಾಡಿಗೆ ನೀರು ಬಿಡುಗಡೆ ಮಾಡಬಾರದು ಅಂತ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಕಬಿನಿ ಡ್ಯಾಂಗೆ ಮುತ್ತಿಗೆ ಹಾಕೋಕೆ ರೈತರು ಮುಂದಾದ್ರು. ಕಬಿನಿ ಜಲಾಶಯದ ಎದುರು ಸಾವಿರಾರು ರೈತರಿಂದ ಪ್ರತಿಭಟನೆ ಮಾಡಿದ್ದು ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ರೈತರ ಹಿತ ಕಾಪಾಡಿ, ಜನರಿಗೆ ಕುಡಿಯಲು ನೀರು ಕೊಡಿ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದರು.
ವಾಲ್ಮೀಕಿ ನಿಗಮ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಚಿವ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಬೀದಿಗಿಳಿದಿದೆ. ಬೆಳಗಾವಿಯ ಚೆನ್ನಮ್ಮ ವೃತ್ತದಲ್ಲಿ ಮಳೆಯ ನಡುವೆ ಬಿಜೆಪಿ ತೀವ್ರ ಪ್ರತಿಭಟನೆ ನಡೆಸಿದೆ. ಟೈರ್ಗೆ ಬೆಂಕಿ ಹಚ್ಚಿ ಬಿಜೆಪಿ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು. ಪೊಲೀಸರು ಹಾಗೂ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ಉಂಟಾಗಿದ್ದು 50ಕ್ಕೂ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಅವರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಈ ಕೂಡಿ ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವು. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದು ರೆಕಾರ್ಡ್ ನಾವು ಕಾಯಂ ಇಡ್ಬೇಕಂದ್ರೆ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಹೇಳಂಗೆ ಇವನಿಗೆ ಕನಸ್ತನ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಸಿದ್ದರಾಮಯ್ಯ ಒಪ್ಕೊಂಡ ಅವ್ರಿಗೆ ಮಂತ್ರಿಮಂಡಲದಿಂದ ವಜಾ ಮಾಡ್ತಾರೆ. ಆದ್ರೆ ಡಿ.ಕೆ. ಶಿವಕುಮಾರ್ ಅವರು ವಾಪಸ್ ತಗೊಂಡ ನಾನು ಈ ಕೂಡಿ ಇಬ್ರು ಕೂಡಿ ನಾವು ಇಬ್ರು ಡಿಗ್ರಿ ಮುಗಿಸಿ ಬಂದೇವು. ಕಳು ಹೆಂಗ್ ಮಾಡೋದು, ಭ್ರಷ್ಟಾಚಾರ ಹೆಂಗ್ ಮಾಡೋದು, ಭ್ರಷ್ಟಾಚಾರ ದುನಿಯಾದಾಗ ನಮ್ಮಷ್ಟು ದೊಡ್ಡವ್ರು ಯಾರು ಇಲ್ಲ. ಮತ್ತೆ ಇದು ರೆಕಾರ್ಡ್ ನಾವು ಕಾಯಂ ಇಡ್ಬೇಕಂದ್ರೆ ನೀ ಕೂಡಿ ಕರ್ನಾಟಕ ಲೂಟಿ ಮಾಡೋಣ ಅಂತ ವಿಚಾರ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ನಾಗೇಂದ್ರ ಅವ್ರಿಗೆ ಮಂತ್ರಿ ಮಾಡಿದ್ದಾರೆ. ಈಗಾಗಲೇ ನಮ್ಮ ಸುಭಾಷ್ ಪಾಟೀಲ್ ಹೇಳಂಗೆ ಇವನಿಗೆ ಕನಸ್ತನ ಇದ್ರ ಸ್ವಲ್ಪ ಧೈರ್ಯ ಇದ್ರ ಅವ್ರ ರಾಜೀನಾಮೆ ತಗೊಂಡು ತೋರಿಸ್ಬೇಕು. ಸಚಿವ ಬಿ ನಾಗೇಂದ್ರ ರಾಜೀನಾಮೆಗೆ ಬಿಜೆಪಿ ಹೋರಾಟ ತೀವ್ರಗೊಳ್ತಾ ಇದೆ. ಈ ಬಗ್ಗೆ ಬೀದರ್ನಲ್ಲಿ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಬಿಜೆಪಿ ವಿರುದ್ಧ ಕಿಡಿಕಾರಿದ್ದಾರೆ. ಬಿಜೆಪಿಯವರಿಗೆ ನಾಗೇಂದ್ರನ ಬಗ್ಗೆ ಕಾಳಜಿ ಇಲ್ಲ. ಬೆಂಗಳೂರಿನಿಂದ ಬಳ್ಳಾರಿವರೆಗೆ ಪಾದಯಾತ್ರೆ ಮಾಡಲಿ, ತೊಂದರೆ ಇಲ್ಲ. ಪ್ರಾಸಿಕ್ಯೂಷನ್ ಮಾಡಿದ್ರೆ ಅಲ್ವಾ ಎಲ್ಲವೂ ಗೊತ್ತಾಗತ್ತೆ ಅಂತಂದ್ರು. ಅವ್ರಿಗೆ ನಾಗೇಂದ್ರನ ಬಗ್ಗೆ ಕಾಳಜಿ ಇಲ್ಲ. ಅವ್ರಿಗಿರೋ ಕಾಳಜಿ ಈ ತಿಂಗಳು MP ಗಳ ಜೊತೆ ಮುಖ್ಯಮಂತ್ರಿಗಳು ಒಂದು ಸಭೆ ನಡೆಸಿದ್ರು ಡೆಲ್ಲಿಯಲ್ಲಿ. ಅಲ್ಲಿ ಸಭೆ ನಡೆಸಿ ಕರ್ನಾಟಕ ರಾಜ್ಯದಲ್ಲಿ ಬರಪೀಡಿತ ಪ್ರದೇಶ 18 ಜಿಲ್ಲೆಗಳಲ್ಲಿ ಭಾಳ ಗಂಭೀರವಾದ ಪರಿಸ್ಥಿತಿ ಇದೆ. ಅದಕ್ಕೇನಾದರೂ ಪರಿಹಾರ ಸಿಗಬೇಕು, 10,000 ಕೋಟಿ ಕೊಡಬೇಕು ಅಂತೇಳಿ ಒಂದು ಬೇಡಿಕೆಯನ್ನು ಇಟ್ಟಿದ್ರು. ಅದು ಚರ್ಚೆಗೆ ಬರುತ್ತೆ ಅಂತೇಳಿ ಬರೋದ ಬಗ್ಗೆ ಅವರು ಮಾತಾಡಲಿಕ್ಕೆ ತಯಾರಿಲ್ಲ. ಅದಕ್ಕೋಸ್ಕರ ನಾಗೇಂದ್ರನ ಹೆಸರಿಟ್ಕೊಂಡು ಧರಣಿ ಮಾಡ್ತಾ ಇದ್ದಾರೆ. ಮಾಡಲಿ, ಪ್ರಾಸಿಕ್ಯೂಷನ್ ಮಾಡಿದ್ಮೇಲೆ ತಾನೇ ಗೊತ್ತಾಗೋದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯಿಸಿದ್ದಾರೆ. ನಾವು ಬಳ್ಳಾರಿ ಚಲೋ ಮಾಡಿದ್ವಿ, ಪಾದಯಾತ್ರೆ ಮಾಡೋ ಹಕ್ಕಿದೆ ಅಂತಂದ್ರು. ನಾವಿದ್ದಾಗ ನಾವು ಮಾಡಿದ್ವಿ, ನಾವು ಬಳ್ಳಾರಿ ಚಲೋ ನಾವು ಮಾಡಿದ್ವಿ, ನಾವು ಮಾಡ್ತೀವಿ. ನಮಗಿದ್ದಾಗ ನಾವು ಮಾಡಿದ್ವಿ, ಈಗ ಅವ್ರು ಮಾಡ್ತಾರೆ. ಮಾಡಲಿಕ್ಕೆ ತಪ್ಪಂತ ಹೇಳಲಿಕ್ಕೆ ಆಗೋಲ್ಲ. ಮಾಡಲಿಕ್ಕೆ ಅವರೆಲ್ಲ ತಿಂದು ಅವ್ರಿಗೆ ಅವಕಾಶ ಇದೆ, ಹಕ್ಕು ಇದೆ ನೋಡಿ. ಅವ್ರಿಗೆ ಈಗಾಗಲೇ ಲೋಕಾಯುಕ್ತ ಕ್ಲೀನ್ ಚೀಟ್ ಕೊಟ್ಟಿದೆ. ಆಧಾರದ ಮೇಲೆ ಮತ್ತೆ ಅವ್ರು ಮಾಡಿದ್ರು ಅಷ್ಟೇ. ಈಗ ಲೋಕಾಯುಕ್ತ ಏನಾದ್ರು ಬೇರೆ ವ್ಯತಿರಿಕ್ತವಾಗಿದ್ರೆ ಅದು ಮಾತು ಬೇರೆ. ಈಗ ಅವರೇ ಇಲ್ಲ ಅಂತ ಹೇಳಿದ್ಮ್ಯಾಗ. ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಮಾತನಾಡಿ, ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ ದುಡ್ಡು ವ್ಯರ್ಥ ಮಾಡ್ತಾ ಇದೆ. ರಾಜಕೀಯ ಮಾಡಲಿ, ಆದರೆ ರಾಜ್ಯಕ್ಕೆ ಇದರಿಂದ ಅನ್ಯಾಯ ಆಗಬಾರದು.
ಸ್ಪಷ್ಟವಾದ ಕಾರಣ ಇಲ್ಲದೆ ಗದ್ದಲ ಮಾಡೋದ್ರ ಹಿಂದೆ ಹೆಡನ್ ಅಜೆಂಡಾ ಇದೆ. ನೋಟಿಸ್ ಕೊಟ್ಟು ಚರ್ಚೆ ಮಾಡೋ ಬದಲು ರಾಜಕೀಯ ಮಾಡ್ತಾ ಇದ್ದಾರೆ ಅಂತ ಕಿಡಿಕಾರಿತು. ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಸಲು ಬಿಡದೆ ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ವಿಧಾನಸಭೆ ಅಧಿವೇಶನ ಮತ್ತು ವಿಧಾನ ಪರಿಷತ್ ಸಭಾಂಗಣ ಅದು ಜನರ ಸಮಸ್ಯೆಯನ್ನು ಚರ್ಚಿಸಲಿಕ್ಕೆ ಬೇಕಾಗುವ ವೇದಿಕೆ ಆಗಬೇಕು ಹೊರತು ರಾಜಕೀಯದ ಮಾಡುವಂಥ ಒಂದು ಸಭಾಂಗಣ ಆಗಬಾರ್ದು. ವಿಧಾನಮಂಡಲದಲ್ಲಿ ಅಧಿವೇಶನ ನಡೆಸಲು ಬಿಡದೆ ಪ್ರತಿಪಕ್ಷ ಇವತ್ತು ಜನಸಾಮಾನ್ಯರ ಟ್ಯಾಕ್ಸ್ನ ದುಡ್ಡನ್ನು ಮತ್ತು ಸದನದ ಸಮಯವನ್ನು ವ್ಯರ್ಥ ಮಾಡಿ ರಾಜ್ಯದ ಜನಸಾಮಾನ್ಯರಿಗೆ ಸಾಮಾಜಿಕ ವಂಚನೆ ಇವತ್ತು ಮಾಡ್ತಾ ಇದೆ ಅಂತ ಹೇಳಿ. ಮೈಸೂರಿನ ಬಿಜೆಪಿ ಕಚೇರಿಯಲ್ಲಿ ವಿಧಾನ ಪರಿಷತ್ ಸದಸ್ಯ ರಘು ಕೌಟಿಲ್ಯ ಸುದ್ದಿಗೋಷ್ಠಿ ನಡೆಸಿದರು. ಮುಡಾದಲ್ಲಿ ನಿವೇಶನಗಳ ಹಂಚಿಕೆಯಲ್ಲಿ ನಡೆದಿರುವುದು ಕೇವಲ ಅಕ್ರಮವಲ್ಲ, ದರೋಡೆಯಾಗಿದೆ ಅಂತ ಆರೋಪಿಸಿದರು. ನಟೇಶ್ ಮುಡಾ ಆಯುಕ್ತ ಆಗಿದ್ದಾಗ ವ್ಯಾಪಕ ಅಕ್ರಮ ನಡೆದಿದೆ. ಅಕ್ರಮದಲ್ಲಿ ನಟೇಶ್ ಹಣ್ಣು ತಿಂದಿದ್ದಾರೆ, ದಿನೇಶ್ ವಾಟೆಯನ್ನೇ ನುಂಗಿದ್ದಾರೆ. ಅಕ್ರಮ ನಿವೇಶನಗಳ ಮೇಲೆ ಮಹಾನಗರ ಪಾಲಿಕೆ ಆಯುಕ್ತರು ಕೂಡ ಸೂಕ್ತ ಕ್ರಮ ಕೈಗೊಳ್ಳಬೇಕು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಅರಮನೆ, ವಿಧಾನಸೌಧವನ್ನೂ ಬೇಕಾದರೂ ಮಾರಾಟ ಮಾಡಿಬಿಡ್ತಾರೆ ಅಂತ ಕಿಡಿಕಾರಿದರು. ಕರ್ನಾಟಕದಲ್ಲಿ ಸಾರ್ವಜನಿಕರ ಆರೋಗ್ಯ ರಕ್ಷಣೆಗೆ ಆಹಾರ ಸುರಕ್ಷತಾ ಇಲಾಖೆ ಮಹತ್ವದ ಹೆಜ್ಜೆಯನ್ನಿಟ್ಟಿದೆ. ಕೃತಕ ಪನ್ನೀರ್ ಬಳಕೆಯನ್ನ 1 ವರ್ಷದ ಅವಧಿಗೆ ನಿಷೇಧಿಸಿದೆ. ಈ ಬಗ್ಗೆ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಪ್ರತಿಕ್ರಿಯಿಸಿದ್ದು, ರಾಜ್ಯದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಮಾಡಿದ್ದೀವಿ, ಆದರೆ ನಮ್ಮ ರಾಜ್ಯದಲ್ಲಿ ಕೃತಕ ಪನ್ನೀರ್ ಯಾರೂ ಕೂಡ ಬಳಸ್ತಿಲ್ಲ. ಹೊರಗಿನಿಂದ ಕೃತಕ ಪನ್ನೀರ್ ಬರೋ ಸಾಧ್ಯತೆ ಇದೆ, ಆದ್ದರಿಂದ ರಾಜ್ಯದಲ್ಲಿ ಕೃತಕ ಪನ್ನೀರ್ ಬ್ಯಾನ್ ಮಾಡಲಾಗುತ್ತೆ ಅಂತ ಹೇಳಿದರು. ನೋಡಿ, ಕೃತಕ ಪನ್ನೀರು ತಯಾರಿಕೆ ನಮ್ಮ ರಾಜ್ಯದಲ್ಲಿ ಇಲ್ಲ, ಭಾಳ ಕಡಿಮೆ. ಎಲ್ಲಿ ಪನ್ನೀರಿಗೆ ವೆಜಿಟೇರಿಯನ್ನಲ್ಲಿ ಜಾಸ್ತಿ ಡಿಮಾಂಡ್ ಇರ್ತದೆ, ಇದು ಮಹಾರಾಷ್ಟ್ರ, ರಾಜಸ್ಥಾನ, ಗುಜರಾತ್, ಇಲ್ಲಿ ಅದು ವ್ಯಾಪಕವಾಗಿ ಇರುವಂಥದ್ದು. ನಮ್ಮಲ್ಲಿ ನಾವು ಭಾಳಷ್ಟು ರೇಟ್ ಮಾಡೋ ಸಂದರ್ಭದಲ್ಲಿ ಇದು ಏನು ಪನ್ನೀರ್ ಹೇಳ್ತೇವೆ, ನಾವು ಸಿಕ್ಕಿದ್ದು ಭಾಳ ಕಡಿಮೆ. ಆದರೂ ಕೂಡ ನಾವು ಅದನ್ನು ಬ್ಯಾನ್ ಅಂತ ಆದೇಶ ಮಾಡಿದ್ದೇವೆ. ಯಾಕೆ ಅಂತ ಹೇಳಿದರೆ, ಅಲ್ಲಿ ತಯಾರು ಮಾಡ್ತಾಯಿದ್ರು, ಅಲ್ಲಿ ಮಾರ್ಕೆಟ್ ಬಂದಾಗಿದೆ ಅಂತೇಳಿ ಇಲ್ಲಿ ಕಲಿಸೋದು ಬೇಡ ಅಂತ ಹೇಳಿಕೊಂಡು ನಾವು ಅದನ್ನು ಪ್ರಿಕಾಷನ್ ಆಗಿ ನಾವು ಕೂಡ ಅದನ್ನು ಬ್ಯಾನ್ ಅಂತ ನಾವು ಆದೇಶ ಮಾಡಿದ್ದೇವೆ. ಮತ್ತೆ ಬೆಂಗಳೂರು ಹೊರವಲಯದ ಆನೇಕಲ್ನ ಡಿವೈಎಸ್ಪಿ ಗೋಪಾಲ್ ನಾಯಕ್ ವಿರುದ್ಧ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಡಿವೈಎಸ್ಪಿ ಕಚೇರಿಗೆ ನಿತ್ಯ ಸಾರ್ವಜನಿಕರು ಅಲೆದಾಡುತ್ತಿದ್ದಾರೆ. ಡಿವೈಎಸ್ಪಿ ಭೇಟಿಗೆ ಸಾರ್ವಜನಿಕರು ತಮಿಳುನಾಡು ಗಡಿ ಅರೆಬೆತ್ತಲೆಗೆ ಅತ್ತಿ ಬೆಲೆಗೆ ಹೋಗಬೇಕಾಗಿದೆ. ಕಚೇರಿಗೆ ಹೋದರೂ ಡಿವೈಎಸ್ಪಿ ಸಿಗೋದಿಲ್ಲ ಎಂಬ ಆರೋಪ ಮಾಡಲಾಗಿದೆ. ತಮಗೆ ನಾನು ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಇಷ್ಟಪಡ್ತೀನಿ. ಇದು ಮೊದಲು ನಮಗೆ ಹೆಬ್ಬಗೋಡಿನೂ ಆನೇಕಲ್ ಸಬ್ ಡಿವಿಷನ್ಗೆ ಬರ್ತಾಯಿತ್ತು. ಆನೇಕಲ್ ಸ್ಟೇಷನ್ ಮೇಲೆ DSP ಆಫೀಸ್ ಇತ್ತು. ಸೊ ಈಗ ನಾವು ಹೆಬ್ಬಗೋಡಿಯಲ್ಲಿ ಅನಿವಾರ್ಯವಾಗಿ ಸಿಟಿಗೆ ಬಿಟ್ಕೊಡ್ಬೇಕಾಗಿರೋದ್ರಿಂದ ಅಲ್ಲಿ DCPಗೆ ಅದನ್ನು ತುರ್ತಾಗಿ ಇನ್ನೊಂದು ಕಡೆ ವರ್ಗಾಯಿಸಬೇಕಾಗಿತ್ತು. ನಾನು ಸಹ ಆನೇಕಲ್ಲಲ್ಲೇ ಆಫೀಸ್ನ ಮಾಡಬೇಕಂತ ಹೇಳ್ಬಿಟ್ಟು ನನ್ನ ಆರ್ಡರ್ಸೂ ಆಗಿದೆ. ಬೆಳಗಾವಿಯಲ್ಲಿ 3 ದಿನಗಳ ಕಾಲ ನ್ಯೂಸ್ 18 ಕರುನಾಡ ಹಬ್ಬ ನಡೀತಾ ಇದೆ. ನ್ಯೂಸ್ 18 ಕರುನಾಡ ಹಬ್ಬದಲ್ಲಿ ಸ್ಫೂರ್ತಿ ಹರ್ಬಲ್ಸ್ನ 15 ಉತ್ಪನ್ನಗಳನ್ನು ರಿಲೀಸ್ ಮಾಡಲಾಯಿತು. ಮಾಜಿ ಸಿಎಂ ಸಂಸದ ಜಗದೀಶ್ ಶೆಟ್ಟರ್, ಬೆಳಗಾವಿಯ ಮೇಯರ್ ಪ್ರೀತಿ ಕಾಮಕರ್, ಉಪ ಮೇಯರ್ ಹನುಮಂತ ಕೊಂಗಾಳಿ ಸೇರಿ ಹಲವು ಗಣ್ಯರು ಬಿಡುಗಡೆಗೊಳಿಸಿದರು. ಕಳೆದ 17 ವರ್ಷಗಳಿಂದ ಸ್ಫೂರ್ತಿ ಹರ್ಬಲ್ ಸಂಸ್ಥೆ ನೈಸರ್ಗಿಕ ಹಾಗೂ ಗುಣಮಟ್ಟದ ಉತ್ಪನ್ನಗಳನ್ನು ಗ್ರಾಹಕರಿಗೆ ತಲುಪಿಸುವ ಕೆಲಸ ಮಾಡಿದೆ. ಈಗ ಉತ್ಪನ್ನ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಿಕೊಂಡಿದೆ. ಸಂಸ್ಥೆಯ ಮುಖ್ಯಸ್ಥ ಸಿದ್ಧಾರ್ಥ್ ಮರೇದ್ ಭಾಗವಹಿಸಿದ್ರು. ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ.
ನಕಲಿ ಔಷಧ ದಂಧೆ ಪ್ರಕರಣ ಎಸ್ಐಟಿ ತನಿಖೆ ಚುರುಕುಗೊಳಿಸಿದೆ. ಎಸ್ಐಟಿ ಮುಖ್ಯಸ್ಥ ಡಿಐಜಿ ವಂಶೀಕೃಷ್ಣ ನೇತೃತ್ವದ ತಂಡ ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯ ಕೃಷಿ ಭೂಮಿಗೆ ಭೇಟಿ ಕೊಟ್ಟಿದೆ. ಗೋಡೌನ್ ಪರಿಶೀಲನೆ ನಡೆಸಿದ ತಂಡ ಮಾಹಿತಿಯನ್ನು ಕಲೆ ಹಾಕಿತು. ಇನ್ನು ಮೆಡಿಸಿನ್ ದಂಧೆಗೆ ಆರೋಪಿಗಳು ಆಪ್ ಬಳಸ್ತಾ ಇದ್ರಂತೆ. ಆಪ್ ಮೂಲಕ ಪ್ರಶಾಂತ್ ವೆಂಕಟೇಶ್ ಡೆಲಿವರಿ ನೀಡ್ತಾ ಇದ್ರು. ಫಾರ್ಮ್ ಹೌಸ್ ಮಾಲೀಕ ಪ್ರಶಾಂತ್ ಫಾರ್ಮ್ನಿಂದ ಮೆಡಿಸಿನ್ ಎಲ್ಲಿಗೆ ತಲುಪಬೇಕು ಅಂತ ಬುಕ್ ಮಾಡ್ತಾ ಇದ್ರಂತೆ. ವಾರಕ್ಕೆ 100 ಬಾಟಲ್ ನಕಲಿ ಔಷಧ ಕಳಿಸಲಾಗ್ತಾ ಇತ್ತು ಅನ್ನೋ ಮಾಹಿತಿ ಇದೆ. ಯಾವ ಆಪ್, ಇದನ್ನ ಬೇರೆ ಯಾರೆಲ್ಲ ಬಳಕೆ ಮಾಡ್ತಿದ್ರು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕಲಾಗ್ತಾ ಇದೆ. ನಕಲಿ ಔಷಧ ಜಾಲ ಗಂಭೀರವಾಗಿದೆ. ಇದೊಂದು ದೊಡ್ಡ ಮಾಫಿಯಾ ಅಂತ ಮಂಗಳೂರಿನಲ್ಲಿ ಆರೋಗ್ಯ ಸಚಿವ ಯುಟಿ ಖಾದರ್ ಹೇಳಿದ್ದಾರೆ. ಇದು ಕರ್ನಾಟಕಕ್ಕೆ ಮಾತ್ರ ಸೀಮಿತವಲ್ಲ, ಇದು ಬೇರೆ ಕಡೆಯೂ ಇದೆ. ಹಿಮಾಚಲ ಪ್ರದೇಶ, ತೆಲಂಗಾಣದಲ್ಲಿ ಅನಧಿಕೃತ ಕಂಪನಿ ಮಾಡಿ ಪೂರೈಕೆ ಮಾಡ್ತಾ ಇದ್ದಾರೆ. ನಕಲಿ ಔಷಧ ಕುರಿತು ಜನ QR ಕೋಡ್ ಮೂಲಕ ದೂರು ನೀಡಿ ಅಂತ ಸಚಿವ ಯುಟಿ ಖಾದರ್ ಮನವಿಯನ್ನು ಮಾಡಿಕೊಂಡ್ರು. ಎಷ್ಟು ಔಷಧ ಇಡಬೇಕಂತ ಒಂದು ಸಿಸ್ಟಮ್ ಇದೆ, ಅದೆಲ್ಲ ಬದಿಗೆ ತೋರಿ. ಯಾಕೆ ಇವ್ರು ಮಾಡಿ ಆಗಿದೆ, ಇವ್ರು ಬಾಡಿ ಕೊಡಬೇಕು, ವೇತನ ಸಂಬಳ ಕೊಡಬೇಕು ಇವರಿಗೆ. ಜನೌಷಧ ತನಿಖೆ ಅಲ್ಲ, ಜನೌಷಧಿ ಎಲ್ಲ ರಾಜ್ಯದ ಎಲ್ಲ ಜನೌಷಧಿಯನ್ನು ಕೂಡ ನಮ್ಮ ಇಲಾಖೆಯವರು ಹೋಗಿ, ಯಾಕೆ ಅದಕ್ಕೆ ಪರ್ಮಿಷನ್ ಕೊಡೋದು ನಾವು ಹೋಗಿ ಅದಕ್ಕೆ ಇನ್ಸ್ಪೆಕ್ಷನ್ ಮಾಡಿದ್ದಾರೆ. ಇನ್ಸ್ಪೆಕ್ಷನ್ ಮಾಡಿ ಸ್ಪಷ್ಟವಾದ ನಮ್ಮ ಹತ್ರ ಎಲ್ಲ ರಿಪೋರ್ಟ್ ಇದೆ. ಅದಕ್ಕಾಗಿ ಕರ್ನಾಟಕದಲ್ಲಿ ನಕಲಿ ಔಷಧಿಗಳ ಮಾಫಿಯಾ ಬೆನ್ನಲ್ಲೇ ಅಸ್ಸಾಂನಲ್ಲೂ ದೊಡ್ಡ ಜಾಲ ಪತ್ತೆಯಾಗಿದೆ. ಕಾಚರ್ ಜಿಲ್ಲೆಯ ಪೊಲೀಸರು 2 ಕೋಟಿ ಮೌಲ್ಯದ ಕಾಫ್ ಸಿರಪ್, ಪೇನ್ ಕಿಲ್ಲರ್ ಮಾತ್ರೆಗಳನ್ನು ವಶಪಡಿಸಿಕೊಂಡಿದ್ದಾರೆ. 18,500ಕ್ಕೂ ಹೆಚ್ಚು ಕೆಮ್ಮಿನ ಸಿರಪ್ ಬಾಟಲ್ಗಳನ್ನು ಜಪ್ತಿ ಮಾಡಲಾಗಿದೆ. ಅಕ್ರಮ ಔಷಧಗಳ ದಾಸ್ತಾನು ಇರುವ ಬಗ್ಗೆ ಖಚಿತ ಮಾಹಿತಿ ಪಡೆದಂತಹ ಪೊಲೀಸರು ದಾಳಿ ನಡೆಸಿದ್ದಾರೆ. ಈ ವೇಳೆ 15,900 ಬಾಟಲಿ ಕೊಡೇನ್ ಆಧಾರಿತ ಕಾಫ್ ಸಿರಪ್ ಹಾಗೂ 2,600 ಪೇನ್ ಕಿಲ್ಲರ್ ಮಾತ್ರೆಗಳನ್ನು ಪತ್ತೆ ಹಚ್ಚಿದ್ದಾರೆ. ಕಾವೇರಿ ವನ್ಯಧಾಮದಲ್ಲಿ ಎನ್ಕೌಂಟರ್ ಪ್ರಕರಣ ಸಂಬಂಧ ಉಸ್ತುವಾರಿ ಸಚಿವ ಪುಟ್ಟರಂಗ ಶೆಟ್ಟಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅರಣ್ಯ ಇಲಾಖೆ ಹಾಗೂ ಕುಟುಂಬಸ್ಥರು ಸುಳ್ಳು ಹೇಳ್ತಿದ್ದಾರೆ. ಎರಡೂ ಕಡೆಯವರಿಂದಲೂ ತಪ್ಪಾಗಿದೆ. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಮೊದಲು ಬರಬೇಕು. ಮ್ಯಾಜಿಸ್ಟ್ರೇಟ್ ತನಿಖಾ ವರದಿ ಬಂದ ನಂತರವಷ್ಟೇ ಉನ್ನತ ಮಟ್ಟದ ತನಿಖೆ ಬೇಕಾ ಬೇಡವಾ ಅನ್ನೋ ನಿರ್ಧಾರ ಮಾಡಲಾಗುವುದು ಅಂತಂದರು. ಬಗ್ಗೆ ಈಗ ಡಾಕ್ಟ್ರ್ ಸರ್ಟಿಫಿಕೇಟ್ ಎಲ್ಲ ಬಂದಿರ್ತದೆ, ಕಾಣ್ತದೆ, ಬೋರ್ಡ್ ಬಟನ್ ಆಗೋದಲ್ಲ, ನಡೀತದೆ. ನೋಡೋಣ ಸ್ವಲ್ಪ ಇನ್ನೂ ಸರಿಯಾದ ವರದಿ ಇನ್ನೂ ಬಂದಿಲ್ಲ ಅಂದ ತಕ್ಷಣ. ಮಂಡ್ಯದ ಕೆಆರ್ಪೇಟೆ ತಾಲೂಕಿನ ಬೋಳಮಾರನಹಳ್ಳಿ ಗ್ರಾಮದ ಕೆರೆ ಏರಿ ಮೇಲೆ ಆಟೋವೊಂದು ಪತ್ತೆಯಾಗಿದೆ. ತಡೆಗೋಡೆ ಇಲ್ಲದೆ ಕಾರಣ ಕೆರೆಗೆ ಆಟೋ ಪಲ್ಟಿಯಾಗಿದೆ. ಕೆರೆ ಏರಿ ಮೇಲೆ ಬೇರೊಂದು ವಾಹನಕ್ಕೆ ಜಾಗ ಬಿಟ್ಕೊಡಲು ಹೋಗಿ ಅವಘಡ ಸಂಭವಿಸಿದೆ. ಆಟೋ ಚಾಲಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ. ಪಲ್ಟಿಯಾದ ಆಟೋವನ್ನು ಹಗ್ಗ ಕಟ್ಟಿ ಮೇಲೆತ್ತಿ ಗ್ರಾಮಸ್ಥರು ಮಾನವೀಯತೆ ಮೆರೆದಿದ್ದಾರೆ. ಕೆರೆ ಏರಿಗೆ ತಡೆಗೋಡೆ ನಿರ್ಮಾಣಕ್ಕೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಚಿಕ್ಕಮಗಳೂರಿನಲ್ಲಿ ಇಬ್ಬರು ಸರ್ವೆ ಅಧಿಕಾರಿಗಳು ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಸರ್ವೇಯರ್ ದೊರೆರಾಜ್ ರಂಗನಾಥ್ ಅನ್ನೋರು 2 ಲಕ್ಷ ಲಂಚ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು. ಕೃಷಿ ಜಮೀನಿನ ಸರ್ವೆ ಮಾಡಿ ಸ್ಕೆಚ್ ತಯಾರಿಸೋಕೆ ಇಂದಾವರ ಗ್ರಾಮದ ಧರಣೇಶ್ ಅನ್ನೋರ ಬಳಿ 10 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ರಂತೆ. ತಮ್ಮ ಖಾಸಗಿ ಕಚೇರಿಯಲ್ಲಿ 2 ಲಕ್ಷ ಪಡೆಯುವಾಗ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು. ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಇಬ್ಬರು ಲಾಕ್ ಆಗಿದ್ದಾರೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಹುಂಚ ಗ್ರಾಮದಲ್ಲಿ 6 ವರ್ಷವಾದರೂ ಶವಾಗಾರಕ್ಕೆ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಸುಮಾರು 7,80,000 ವೆಚ್ಚದಲ್ಲಿ ಶವಾಗಾರ ನಿರ್ಮಾಣವಾಗಿದೆ. ಕಾಮಗಾರಿ ಮುಗಿದು 6 ವರ್ಷಗಳೇ ಕಳೆದರೂ ಉದ್ಘಾಟನೆ ಭಾಗ್ಯ ಸಿಕ್ಕಿಲ್ಲ. ಹಲವು ಬಾರಿ ಮನವಿ ಮಾಡಿದರೂ ಯಾವುದೇ ಪ್ರಯೋಜನವಾಗಿಲ್ಲ. ಶವಾಗಾರಕ್ಕೆ ಇನ್ನೂ ಬೀಗ ತೆರೆಯದಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಭದ್ರಾ ಡ್ಯಾಂನಿಂದ ನಾಲೆಗಳಿಗೆ ನೀರು ಬಿಡುಗಡೆಗೆ ಒತ್ತಾಯಿಸಿ ದಾವಣಗೆರೆ ಜಿಲ್ಲೆ ಹರಿಹರ ಹೊರವಲಯದ ರಾಷ್ಟ್ರೀಯ ಹೆದ್ದಾರಿ 48 ಬಳಿ ಪ್ರತಿಭಟನೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಪಕ್ಕದ ಜಮೀನಿನಲ್ಲಿ ಮಾಜಿ ಸಚಿವ SA ರವೀಂದ್ರನಾಥ್ ನೇತೃತ್ವದಲ್ಲಿ ರೈತರ ಪ್ರತಿಭಟನಾ ಸಭೆ ನಡೆಸಲಾಯಿತು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಭಾರತೀಯ ರೈತ ಒಕ್ಕೂಟ ಪ್ರತಿಭಟನೆ ಮಾಡಿದ್ದು, ರೈತ ಮುಖಂಡರು ಸೇರಿದಂತೆ ಹಲವರನ್ನ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀರು ಬಿಡುಗಡೆ ಮಾಡದಿದ್ದರೆ ಸೋಮವಾರ ದಾವಣಗೆರೆ ಬಂದ್, ಮಂಗಳವಾರ ಹರಿಹರ ಬಂದ್ ಮಾಡುವುದಾಗಿ ಎಚ್ಚರಿಕೆ ನೀಡಲಾಗಿದೆ. 25 ಅಡಿ ನೀರಿದ್ದಾಗಲೂ ನೀರು ಕೊಡದೇ ಇರತಕ್ಕಂಥ ಈ ಒಂದು ಭ್ರಷ್ಟ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಇವತ್ತು ದೊಡ್ಡದೊಂದಾಗಿರ್ತಕ್ಕಂಥ ಚಳವಳಿ ಮಾಡಿದ್ದೀವಿ. ಇದು ಸಾಂಕೇತಿಕ ಚಳವಳಿ. ಇವತ್ತು ಶ್ರಾವಣ ಶನಿವಾರ ಹಿನ್ನೆಲೆ ಕೇಂದ್ರ ಸಚಿವ HD ಕುಮಾರಸ್ವಾಮಿ ಮನೆದೇವರ ದರ್ಶನ ಪಡೆದಿದ್ದಾರೆ. ಹಾಸನ ಜಿಲ್ಲೆಯ ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ದೇವಾಲಯಕ್ಕೆ ಆಗಮಿಸಿ ಪೂಜೆ ಸಲ್ಲಿಸಿದರು. HD ಕುಮಾರಸ್ವಾಮಿ ಅವರಿಗೆ ಸಹೋದರ HD ರೇವಣ್ಣ ಸಾಥ್ ನೀಡಿದರು. ಇನ್ನು ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿಗೆ ಭವಾನಿ ರೇವಣ್ಣ ಪೂಜೆ ಸಲ್ಲಿಸಿದರು. ಈ ವೇಳೆ ಭವಾನಿ ರೇವಣ್ಣ ಕಣ್ಣೀರು ಹಾಕಿದರು.
ಮೈಸೂರು ಅರಮನೆ ಸೌಂದರ್ಯಕ್ಕೆ ಕೇಂದ್ರ ಸಚಿವ ಕಿಂಜರಾಪು ರಾಮಮೋಹನ ನಾಯ್ಡು ಮಾರು ಹೋಗಿದ್ದಾರೆ. ಮೈಸೂರಿಗೆ ಭೇಟಿ ನೀಡಿದ್ದ ಅವರು ಅರಮನೆಗೆ ಭೇಟಿ ಕೊಟ್ಟು ಅರಮನೆಯ ಇತಿಹಾಸ ಪರಂಪರೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡ್ರು. ಸಂಸದ ರಾಜವಂಶಸ್ಥ ಯದುವೀರ್ ಒಡೆಯರ್ ಅವರಿಂದ ಮಾಹಿತಿಯನ್ನು ಪಡ್ಕೊಂಡ್ರು. ಬಳಿಕ ಅರಮನೆ ಮುಂಭಾಗ ನಿಂತು ಫೋಟೋವನ್ನು ತೆಗೆಸಿಕೊಂಡ್ರು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸಮಟಗಾರು ಗ್ರಾಮದ ಶಿಕ್ಷಕಿ ರತ್ನಕುಮಾರಿ ಅವರಿಗೆ ರಾಷ್ಟ್ರ ಪ್ರಶಸ್ತಿ ಸಿಕ್ಕಿದೆ. ನಿಸ್ವಾರ್ಥ ಸೇವೆ ಮೂಲಕ ಗ್ರಾಮೀಣ ಭಾಗದ ಮಕ್ಕಳ ಬಾಳಿಗೆ ಶಿಕ್ಷಕಿ ಬೆಳಕಾಗಿದ್ದಾರೆ. ಸೆಪ್ಟೆಂಬರ್ 5ರಂದು ನವದೆಹಲಿಯಲ್ಲಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರಿಂದ ಪ್ರಶಸ್ತಿ ಸ್ವೀಕರಿಸಲಿದ್ದಾರೆ. ಗ್ರಾಮೀಣ ಭಾಗದ ಶಿಕ್ಷಕಿಗೆ ಈ ಗೌರವ ಸಿಕ್ಕಿರುವುದು ಜಿಲ್ಲೆ, ರಾಜ್ಯಕ್ಕೆ ಹೆಮ್ಮೆ ಎಂದು ಸಚಿವ ಮಧು ಬಂಗಾರಪ್ಪ ಅಭಿನಂದಿಸಿದ್ದಾರೆ.